ಏನಾದ್ರೂ ನೀವು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಆಗ ಒಂದು ಮಾತಂತೂ ಸ್ಪಷ್ಟವಾಗಿದೆ, ನೀವು ಆವರೇಜ್ ಅಲ್ಲ. ಆದ್ರೆ ಕಹಿ ಸತ್ಯ ಏನಂದ್ರೆ ನಿಮ್ಮ ಅಭ್ಯಾಸಗಳು ಅದು ಖಂಡಿತ ಆವರೇಜ್ ಇದೆ. ಇವತ್ತು ಜಗತ್ತಲ್ಲಿ ಒಂದು ಮಹಾಮಾರಿ ಹರಡಿದೆ. ಇಲ್ಲ, ನಾನಿಲ್ಲಿ ಯಾವುದೇ ವೈರಸ್ ಬಗ್ಗೆ ಮಾತಾಡ್ತಿಲ್ಲ. ನಾನ್ ಮಾತಾಡ್ತಿರೋದು ಒಂದು ಮಾನಸಿಕ ಕಾಯಿಲೆ ಬಗ್ಗೆ. ಅದರ ಹೆಸರಿದೆ ಮಿಡಿಯಾಕ್ರಿಟಿ. ಅಂದ್ರೆ ಸಾಧಾರಣವಾಗಿ ಇರುವ ಕಾಯಿಲೆ. ಸಾಕ್ರೆಟಿಸ್ ಹೇಳಿದ, ಒಬ್ಬ ವ್ಯಕ್ತಿಗೆ ಇದಕ್ಕಿಂತ ನಾಚಿಕೆ ವಿಷಯ ಬೇರೆ ಯಾವುದೂ ಇಲ್ಲ. ಅವನು ಮುದುಕನಾಗಿ ಮತ್ತೆ ಯಾವತ್ತೂ ತನ್ನ ಶಾರೀರಿಕ ಮತ್ತೆ ಮಾನಸಿಕ ತಾಕತ್ತನ್ನ ನೋಡೋದಕ್ಕೆ ಆಗದೇ ಇರೋದು. ಯಾವುದಕ್ಕೆ ಅಂತ ಅವನ ಶರೀರ ಇತ್ತೋ ಸ್ವಲ್ಪ ಯೋಚಿಸಿ. ನೀವು ನಿಮ್ಮ ಜೀವನನ ಬರೀ ಕೇಳ್ತಿದ್ದೀರಾ. ಇವತ್ತು ನಾವು ಅದೇ ಸುಳ್ಳನ್ನ ಬಿಚ್ಚಿಡ್ತಿದೀವಿ. ಯಾವುದನ್ನ ನಿಮ್ಗೆ ಹೇಳಿದ್ದಾರೋ. ಇವತ್ತು ನಾವು ಡೇವಿಡ್ ಗಾಗಿನ್ಸ್, ಫ್ರೆಡ್ರಿಕ್ ನೀಶೆ ಮತ್ತೆ ನ್ಯೂರೋ ಸೈನ್ಸ್ ನ ಜಗತ್ತಲ್ಲಿ ಮುಳುಗೋಣ. ರೆಡಿ ಇದ್ದೀರಾ ನಿಮ್ಮ ಲೈಫ್ ಚೇಂಜ್ ಮಾಡೋದಕ್ಕೆ? ಸೀರಿಯಸ್ ಆಗಿದ್ರೆ ಆಗಲೇ ಐ ಆಮ್ ರೆಡಿ ಅಂತ ಕಮೆಂಟ್ ಮಾಡಿ. ಕತೆ ಶುರುವಾಗುತ್ತೆ ಡೇವಿಡ್ ಗಾಗಿನ್ಸ್ ಅವರ ಆಫೀಸ್ ಅಲ್ಲಿ. ಒಬ್ಬ 25 ವರ್ಷದ ಹುಡುಗ ಗಾಗಿನ್ಸ್ ನ ಭೇಟಿ ಆಗೋದಕ್ಕೆ ಬರ್ತಾನೆ. ಅವನು ಗೈಡೆನ್ಸ್ ಕೇಳ್ತಿದ್ದ. ಡೇವಿಡ್, ನಾನು ತುಂಬಾ ಪ್ರಯತ್ನ ಪಟ್ಟೆ, ನನ್ನ ತೂಕ ಕಡಿಮೆ ಆಗ್ತಿಲ್ಲ. ನನಗೆ ಅರ್ಥ ಆಗ್ತಿಲ್ಲ ನಾನು ಭವಿಷ್ಯದಲ್ಲಿ ಏನ್ ಮಾಡ್ಲಿ. ಕೆಲವು ಸರಿ ಯೋಚಿಸ್ತೀನಿ ಆರ್ಮಿ ಜಾಯ್ನ್ ಆಗೋಣ, ಕೆಲವು ಸರಿ ಜಿಮ್ ತೆಗೆಯೋ ಮನಸ್ಸಾಗತ್ತೆ, ಕೆಲವು ಸರಿ ಬಿಸ್ನೆಸ್ ಮಾಡೋಕೆ ಮನಸ್ಸಾಗತ್ತೆ. ಗಾಗಿನ್ಸ್ ಅವನನ್ನ ಗಮನ ಇಟ್ಟು ನೋಡ್ದ. ಅವರ ಕಣ್ಣಲ್ಲಿ ಆ ಎಕ್ಸ್ರೇ ವಿಷನ್ ಇತ್ತು. ಅದು ಮನುಷ್ಯನ ಆತ್ಮನ ಓದೋದು. ಗಾಗಿನ್ಸ್ ಹೇಳ್ತಾರೆ, ನಾನು ಅವನಿಗೆ ಕೆಲವು ಪರ್ಸನಲ್ ಪ್ರಶ್ನೆ ಕೇಳ್ದೆ, ಮತ್ತೆ 5 ನಿಮಿಷದಲ್ಲೇ ನನಗೆ ಎಲ್ಲ ಅರ್ಥ ಆಯ್ತು. ಆ ಹುಡುಗನ ಸಮಸ್ಯೆ ಅವನ ತೂಕ ಇರಲಿಲ್ಲ, ಅವನ ಸಮಸ್ಯೆ ಅವನ ಕೆರಿಯರ್ ಇರಲಿಲ್ಲ. ಅವನ ಸಮಸ್ಯೆ ಏನಿತ್ತಂದ್ರೆ ಅವನು ತನ್ನ ಜೀವನದಲ್ಲಿ ಹೋರಾಡೋದನ್ನೇ ನಿಲ್ಲಿಸಿದ್ದ. ಯಾವಾಗೆಲ್ಲ ನೋವಾಗ್ತಿತ್ತೋ ಅವನು ರಸ್ತೆ ಬದಲಿಸ್ತಿದ್ದ. ಯಾವಾಗೆಲ್ಲ ಸ್ವಲ್ಪ ಕಷ್ಟ ಕಾಣ್ತಿತ್ತೋ ಅವನು ರಸ್ತೆ ಬದಲಿಸ್ತಿದ್ದ. ಯಾವಾಗೆಲ್ಲ ನೋವಾಗ್ತಿತ್ತೋ ಅವನು ಹಿಂದೆ ಬರ್ತಿದ್ದ. ಅವನ ಒಳಗೆ ಯಾವುದೇ ಚಾಲೆಂಜ್ ನ ಫೇಸ್ ಮಾಡುವ ಕಾನ್ಫಿಡೆನ್ಸೇ ಉಳಿದಿರಲಿಲ್ಲ. ಮತ್ತೆ ಇದನ್ನೇ ಕರೀತಾರೆ ಮಿಡಿಯಾಕ್ರಿಟಿ. ಕೇವಲ ಹೇಗಾದ್ರೂ ಕೆಲಸ ನಡೆಯುವ ಯೋಚನೆ. ಏನಿ ಕತೆ ನಿಮ್ಗೆ ಗುರುತು ಪರಿಚಯ ತರ ಕಾಣ್ತಿಲ್ವಾ? ನಾವೆಲ್ಲ ಒಂದು ಈ ರೀತಿ ಜಗತ್ತಲ್ಲಿ ಇರೋದಕ್ಕೆ ಇಷ್ಟ ಪಡ್ತೀವಿ. ಅಲ್ಲಿ ಯಾರು ನಮ್ಗೆ ಚಾಲೆಂಜ್ ಮಾಡದೇ ಇರೋದು. ಸಾಮಾನ್ಯವಾಗಿ ಸ್ಟೂಡೆಂಟ್ಸ್ಗೆ ಏನ್ ಹೇಳ್ತಾರೆ, ಬರೀ ಅಷ್ಟೇ ಓದು, ಎಷ್ಟರಲ್ಲಿ ಎಕ್ಸಾಮ್ ಪಾಸ್ ಆಗುತ್ತೋ. ಬರೀ ಯಾವ್ದಾದ್ರು ಈ ರೀತಿ ಒಂದು ಕೆಲಸ ಹುಡುಕೋ, ಎಲ್ಲಿ ನೆಮ್ಮದಿ ಇರುತ್ತೋ. ನಾವು ಕಂಫರ್ಟ್ ನ ನಮ್ಮ ಭಗವಂತ ಮಾಡ್ಕೊಂಡಿದೀವಿ. ಆದ್ರೆ ಇಲ್ಲೊಂದು ಮನೋವೈಜ್ಞಾನಿಕ ತತ್ವ ಇದೆ. ಅದನ್ನ ದ ಫ್ರಾಗ್ ಬ್ರೈನ್ ಬಯಾಸ್ ಕರೀತಾರೆ. ನಿಮ್ಮ ಮೈಂಡ್ ವಿಶೇಷ ರೂಪವಾಗಿ ನಿಮ್ಮ ಹಳೆಯ ಮೈಂಡ್ ಲಿಂಬಿಕ್ ಸಿಸ್ಟಮ್ ನ ಮಹಾನ್ ಆಗದೆ ಇರೋದಕ್ಕೆ ಡಿಸೈನ್ ಮಾಡಿಲ್ಲ. ಇದು ನಿಮ್ಮನ್ನ ಜೀವಂತವಾಗಿ ಇಡೋದಕ್ಕೆ ಮತ್ತೆ ಸುರಕ್ಷಿತವಾಗಿ ಇಡೋದಕ್ಕೆ ಡಿಸೈನ್ ಮಾಡಿರೋದು. ಯಾವಾಗ ನೀವು ರಿಸ್ಕ್ ತಗೋತಿರೋ ನಿಮ್ಮ ಮೈಂಡ್ ಕಿರ್ಚ್ಕೊಳ್ಳುತ್ತೆ. ನಿಂತ್ಕೋ, ಅಪಾಯ ಇದೆ. ಯಾವಾಗ ನೀವು ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ಬೇಕು ಅಂತ ಇರ್ತಿರೋ ನಿಮ್ಮ ಮೈಂಡ್ ಮೆಲ್ಲಗೆ ಹೇಳುತ್ತೆ, ಮಲಗು, ಹೊರಗಡೆ ಚಳಿ ಇದೆ. ನೀವು ಸೋಂಬೇರಿ ಅಲ್ಲ, ನೀವು ಕೇವಲ ನಿಮ್ಮ ಬಯಾಲಜಿಯ ಗುಲಾಮರಷ್ಟೇ. ಮತ್ತೆ ಮಿಡಿಯಾಕ್ರಿಟಿ ಇದೇ ಗುಲಾಮಗಿರಿಯ ಹೆಸರಿದೆ. ಮತ್ತೆ ನಿಜ ಏನಂದ್ರೆ ನೀವು ಆವರೇಜ್ ಜನಗಳ ಮಧ್ಯ ಬೆಸ್ಟ್ ಕಾಣಿಸ್ಬೇಕು ಅಂತೀರಾ. ಅದಕ್ಕೆ ನೀವು ನಿಮ್ಮ ಅಕ್ಕಪಕ್ಕ ವೀಕ್ ಜನಗಳನ್ನ ಸೇರಿಸ್ಕೊಳ್ತೀರಾ. ಯಾಕಂದ್ರೆ ನಿಮ್ಮ ಅಹಂಕಾರ ಸುರಕ್ಷಿತವಾಗಿರೋದಕ್ಕೆ. ಆದ್ರೆ ಫ್ರೆಡ್ರಿಕ್ ನೀಶೆ ಹೇಳಿದ, ಬಿಕಮ್ ಹೂ ಯು ಆರ್. ಅದನ್ನಾಗು ಯಾವುದು ನೀನು ನಿಜವಾಗ್ಲೂ ಇದೆಯೋ ಮತ್ತೆ ಯಾವುದು ನೀನು ಆಗ್ಬೇಕು ಅಂತ ಇದೆಯೋ ಅದು ಆರಾಮಿನ ಕಂಫರ್ಟ್ ಅಲ್ಲಿ ಬರಲ್ಲ. ಅದು ನಿನ್ನ ಶ್ರಮದ ದಾರಿಲಿ ಸಿಗುತ್ತೆ. ಇದು ಬರೀ ಗಾಳಿಯ ಮಾತಲ್ಲ. ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯ ನ್ಯೂರೋ ಸೈಂಟಿಸ್ಟ್ ಡಾಕ್ಟರ್ ಆಂಡ್ರ್ಯೂ ಹ್ಯೂವರ್ಮನ್ ಇತ್ತೀಚೆಗೆ ಒಂದು ರಿಸರ್ಚ್ ಮಾಡಿದ್ರು. ನಮ್ಮ ಮೈಂಡ್ ಅಲ್ಲಿ ಆಂಟೀರಿಯರ್ ಮೆಡ್ಸಿಂಗುಲೇಟ್ ಅನ್ನೋ ಒಂದು ಭಾಗ ಇರುತ್ತೆ. ರಿಸರ್ಚ್ ಅಲ್ಲಿ ಇದು ಪತ್ತೆ ಆಗಿದೆ. ದಪ್ಪಗಿರೋ ಮತ್ತೆ ಸೋಂಬೇರಿ ಜನರಲ್ಲಿ ಈ ಭಾಗ ಚಿಕ್ಕದಾಗಿರುತ್ತೆ. ಮತ್ತೆ ಇದು ಅಥ್ಲೆಟಿಕ್ಸ್ ಮತ್ತೆ ಯೋಧರಲ್ಲಿ ಈ ಭಾಗ ದೊಡ್ಡದಿರುತ್ತೆ. ಮಜದ ವಿಷಯ ಏನಂದ್ರೆ ಈ ಭಾಗ ಕೇವಲ ಆಗ ದೊಡ್ಡದಾಗುತ್ತೆ ಯಾವಾಗ ನೀವು ಆ ಕೆಲಸ ಮಾಡ್ತಿರೋ ಯಾವುದು ನಿಮ್ಗೆ ಮಾಡೋದಕ್ಕೆ ಇಷ್ಟ ಇಲ್ವೋ. ಯಾವಾಗ ನೀವು ಮನಸ್ಸಿಲ್ಲದೆ ಇದ್ದಾಗ ಜಿಮ್ ಹೋಗ್ತಿರೋ ಅಥವಾ ತಣ್ಣೀರಲ್ಲಿ ಸ್ನಾನ ಮಾಡಿದಾಗ ಆಗ ಈ ಭಾಗ ಫಿಸಿಕಲಿ ದೊಡ್ಡದಾಗುತ್ತೆ. ಇದೇನೆ ನಿಮ್ಮ ವಿಲ್ ಪವರ್ ನ ಮಸಲ್ ಇದೆ. ಅಂದ್ರೆ ಏನಾದ್ರೂ ನೀವು ಸಂಘರ್ಷ ಮಾಡ್ತಿಲ್ಲ ಅಂದ್ರೆ ಆಗ ನಿಮ್ಮ ಮೈಂಡ್ ಲಿಟ್ರಲಿ ಚಿಕ್ಕದಾಗ್ತಿರುತ್ತೆ. ಹಾಗಿದ್ರೆ 1% ಜನ ಯಾರು? ಅವರು ಜಗತ್ತನ್ನ ಬದಲಿಸೋದು. ಏನು ಹೊರತ್ರ ಯಾವ್ದಾದ್ರು ಮಾಯವಿ ಶಕ್ತಿ ಇದೆಯಾ? ಇಲ್ಲ. ವ್ಯತ್ಯಾಸ ಕೇವಲ ಒಂದೇ, ಪೇನ್ ಟಾಲರೆನ್ಸ್, ನೋವು ಸಹಿಸಿಕೊಳ್ಳುವ ಕ್ಷಮತೆ. ತುಂಬಾ ಕಡಿಮೆ ಜನ ಇದ್ದಾರೆ. ಅವರು ಕನ್ನಡಿಲಿ ನೋಡಿ ಅವರಿಗೆ ಅವರೇ ಮಾತಾಡ್ತಾರೆ, ನನಗೆ ಗೊತ್ತಿಲ್ಲ ಇದು ಆಗುತ್ತೋ ಇಲ್ವೋ, ನನ್ಗೆ ಗೊತ್ತಿರೋದಿಷ್ಟೇ, ಇದನ್ನ ಪಡ್ಕೊಳ್ಳೋದಕ್ಕೆ ನನ್ನ ಪೂರ್ತಿ ಶಕ್ತಿ ಹಾಕ್ತೀನಿ. ಅವರು ಪರಿಣಾಮಕ್ಕಲ್ಲ, ಬದಲಿಗೆ ಸೆಲ್ಫ್ ಡಿಸ್ಕವರಿ, ತಮ್ಮನ್ನ ತಿಳ್ಕೊಳ್ಳೋದಕ್ಕೆ ಹೋರಾಡ್ತಾರೆ. ಗಾಗಿನ್ಸ್ ಹೇಳ್ತಾರೆ, ಏನಾದ್ರೂ ನೀವು ಈ ಟಾಪ್ 1% ಜನಗಳ ಮಧ್ಯ ಇರಬೇಕಾ? ಯಾರೋ ಒಂದು ಬೆಟ್ಟದ ನಂತರ ಬೇರೆ ಬೆಟ್ಟ ಅಳಿತಾರೋ ಆಗ ನೀವು ಅವರ ಜೊತೆ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಂದ್ರೆ ಅವರ ಮುಂದೆ ನಿಮ್ಮ ಭಯ, ನಿಮ್ಮ ಖಾಲಿತನ, ನಿಮ್ಮ ಕತೆಗಳ ನೆಪ ನಗ್ನ ಆಗೋಗುತ್ತೆ. ಅವರ ಬೆಂಕಿಲಿ ನಿಮ್ಮ ಅಹಂಕಾರ ಸುಟ್ಟು ಹೋಗುತ್ತೆ. ಗಮನ ಕೊಡಿ, ನೀವು ಒಳಗಿಂದ ಖುಷಿಯಾಗಿ ಯಾಕಿಲ್ಲ? ಯಾಕಂದ್ರೆ ನಿಮ್ಮ ಕರೆಂಟ್ ಸೆಲ್ಫ್ ಮತ್ತೆ ಪೊಟೆನ್ಶಿಯಲ್ ಸೆಲ್ಫ್ ಮಧ್ಯ ತುಂಬಾ ದೊಡ್ಡ ಅಂತರವಿದೆ. ನಿಮಗೆ ಗೊತ್ತು ನೀವು ಇನ್ನೂ ಚೆನ್ನಾಗಿ ಮಾಡ್ಬೋದು, ಆದ್ರೆ ನೀವು ಮಾಡ್ತಿಲ್ಲ. ಈಗಿರೋ ಯಾವ ಖಾಲಿತನ ನಿಮ್ಮಲ್ಲಿ ಇದೆಯಲ್ಲ ಅದನ್ನ ತುಂಬೋದಕ್ಕೆ ನೀವು ಏನ್ ಮಾಡ್ತೀರಾ? ರೀಲ್ಸ್ ಸ್ಕ್ರೋಲ್ ಮಾಡ್ತೀರಾ, ಜಂಕ್ ಫುಡ್ ತಿಂತೀರಾ, ನಶೆ ಮಾಡ್ತೀರಾ. ಇದೆಲ್ಲ ನೋವನ್ನ ಕೇವಲ ದೂರ ಮಾಡುವ ರೀತಿಗಳಿದೆ. ಅದನ್ನ ನಿಮ್ಮ ಆತ್ಮ ನಿಮ್ಗೆ ಕೊಡ್ತಿರೋದು. ಈಗ ನಾನ್ ನಿಮ್ಗೆ ಆ ಜಗತ್ತಲ್ಲಿ ಕರ್ಕೊಂಡು ಹೋಗ್ತೀನಿ. ಅದರ ಬಗ್ಗೆ ಡೇವಿಡ್ ಗಾಗಿನ್ಸ್ ಮಾತಾಡೋದು. ಆ ಜಗತ್ತು ಭಯದ ಬೇರೆ ಕಡೆ ಇದೆ. ಸ್ಯಾನ್ ಡಿಯಾಗೋನ ಚಳಿ ರಾತ್ರಿ.
ಡೇವಿಡ್ ಗಾಗಿನ್ಸ್ ಒಂದು ಹುಚ್ಚುತನದ ನಿರ್ಧಾರ ತಗೊಂಡ. ಯಾವುದೇ ಸ್ಪೆಷಲ್ ಟ್ರೈನಿಂಗ್ ಇಲ್ಲದೆ, ಯಾವುದೇ ಸಪೋರ್ಟ್ ಟೀಮ್ ಇಲ್ಲದೆ ಅವರು 100 ಮೈಲ್ಸ್ 160 ಕಿಲೋಮೀಟರ್ನ ಒಂದು ರೇಸ್ ಓಡೋದು ಶುರು ಮಾಡಿದ್ರು. 24 ಗಂಟೆ ಗುರಿ ಶುರು ಜೋಶಲ್ಲಿ ಆಯ್ತು. ನೇವಿ ಸೀಲ್ ನ ಟ್ರೈನಿಂಗ್ ಕೆಲಸದಲ್ಲಿ ಬಂತು. ಅವರು ಓಡ್ತಿದ್ರು. 12 ಗಂಟೆ ಒಳಗೆ ಅವರು ಹೇಗೋ 112 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ರು. ಆದ್ರೆ 112 ಕಿಲೋಮೀಟರ್ ಆದ್ಮೇಲೆ ಶರೀರ ಉತ್ತರ ಕೊಡ್ತು. ಗಾಗಿನ್ಸ್ ಒಂದು ಚೇರ್ ಮೇಲೆ ಕೂತ್ಕೊಂಡ್ರು. ಅವರು ಕೆಳಗ್ ನೋಡಿದ್ರು. ಬಿಳಿ ಸಾಕ್ಸ್ ಕೆಂಪಾಗಿತ್ತು. ಇಮ್ಮಡಿ ಕಾಲಿನ ತೂತಿಂದ ರಕ್ತ ಬರ್ತಿತ್ತು. ಯಾವಾಗ ಅವರು ವಾಶ್ರೂಮ್ ಹೋದ್ರು ಆಗ ಅವರು ಯೂರಿನ್ ಅಲ್ಲ, ಬದಲಿಗೆ ರಕ್ತ ತೆಗೆತಿದ್ರು. ಕಿಡ್ನಿ ಫೇಲ್ ಆಗಿತ್ತು. ಶ್ವಾಸಕೋಶದಲ್ಲಿ ರಕ್ತ ತುಂಬ್ತಿತ್ತು. ಮೂಳೆಗಳು ಮುರಿಯೋ ಸ್ಥಿತಿಲಿತ್ತು. ಪ್ರತಿಯೊಂದು ತರ್ಕ, ಪ್ರತಿಯೊಂದು ಲಾಜಿಕ್, ಪ್ರತಿಯೊಂದು ಡಾಕ್ಟರ್ ಇದೇ ಹೇಳ್ತಿದ್ರು, ನಿಂತ್ಕೋ ಇಲ್ಲಾಂದ್ರೆ ಸತ್ತೋಗ್ತೀಯಾ. ಅವರ ಮನಸ್ಸು ಕಿರ್ಚ್ಕೊಳ್ತಿತ್ತು. ಡೇವಿಡ್ ನೀನಿಲ್ಲಿ ಯಾಕೆ ಬಂದೆ? ಡೇವಿಡ್ ನೀನಿಲ್ಲಿ ಯಾಕಿದ್ಯಾ? ಡೇವಿಡ್ ನೀನೆಷ್ಟು ಮೂರ್ಖ? ಯಾವುದೇ ಟ್ರೈನಿಂಗ್ ಇಲ್ಲದೆ 160 ಕಿಲೋಮೀಟರ್ ಯಾಕೆ? ಇದೇ ಆ ಕ್ಷಣ, ಇದೇ ಆ ಹಳ್ಳ, ಅಲ್ಲಿಂದ 99% ಜನ ವಾಪಸ್ ಬರೋದು. ಗಾಗಿನ್ಸ್ ತನ್ನ ಮನಸ್ಸಿಗೆ ಉತ್ತರ ಕೊಡೋ ಪ್ರಯತ್ನ ಮಾಡ್ದ. ನಾನು ಇದನ್ನ ಚಾರಿಟಿಗೋಸ್ಕರ ಮಾಡ್ತಿದ್ದೀನಿ. ಮನಸ್ಸು ಹೇಳ್ತು, ಸಾಧ್ಯನೇ ಇಲ್ಲ. ಯಾರು ಚಾರಿಟಿಗೋಸ್ಕರ ತನ್ನ ಜೀವ ಕೊಡಲ್ಲ. ನಾನು ಜನರನ್ನ ಇನ್ಸ್ಪೈರ್ ಮಾಡ್ಬೇಕು. ಮನಸ್ಸು ಹೇಳ್ತು, ಸುಳ್ಳು, ನೀನ್ ನೋವಲ್ಲಿದ್ಯಾ, ಸಾಕ್ ನಿಲ್ಸು. ಮುಂದಿನ 4 ಗಂಟೆ ಅವರು ಚೇರ್ ಮೇಲೆ ಕೂತಿದ್ರು. ನಡುಗ್ತಾ ಅಳುತ್ತಾ ಎಲ್ಲ ಮೋಟಿವೇಶನಲ್ ಕೋಟ್ಸ್ ಮುಗ್ದೋಗಿತ್ತು. ಎಲ್ಲ ಪಾಸಿಟಿವ್ ಥಿಂಕಿಂಗ್ ಫೇಲ್ ಆಗೋಗಿತ್ತು. ಯಾವಾಗ ನೀವು ನರಕದಲ್ಲಿ ಇರ್ತಿರೋ ಆಗ ಯು ಕ್ಯಾನ್ ಡೂ ಇಟ್ ಅನ್ನೋ ಶಬ್ದಗಳು ಕೆಲಸಕ್ಕೆ ಬರಲ್ಲ. ಆಗ್ಲೇ ಆ ನಿಶಬ್ದ ಕತ್ತಲೆಯಿಂದ ಡೇವಿಡ್ ಒಳಗಿಂದ ಒಂದು ಶಬ್ದ ಬಂತು. ಯಾವುದೇ ಲಾಜಿಕ್ ಇಲ್ಲ, ಯಾವುದೇ ಕಾರಣ ಇಲ್ಲ, ಬರೀ ಒಂದು ಕಾಡು ಪ್ರಾಣಿಯ ಹಾಗಿರೋ ಸತ್ಯ. ಅವನು ತನಗೆ ಹೇಳ್ದ, ಬಿಕಾಸ್ ಐ ಆಮ್ ಒನ್ ಹಾರ್ಡ್ ಮದರ್. ಬರೀ ಒಂದು ವಾಕ್ಯನೇ ಎಲ್ಲ ಬದಲಿಸ್ತು. ಇದೇನು ಯಾವುದೇ ಮೋಟಿವೇಶನ್ ಇರಲಿಲ್ಲ, ಇದು ಐಡೆಂಟಿಟಿ ಶಿಫ್ಟ್ ಇತ್ತು. ತಕ್ಷಣ ಶರೀರದಲ್ಲಿ ಅಡ್ರಿನಲೈನ್ ಹರಡಿತು. ನೋವು ಇನ್ನೂ ಇತ್ತು. ಮೂಳೆಗಳು ಈಗಲೂ ಮುರಿದಿತ್ತು. ಆದ್ರೆ ಈಗ ತಡ್ಕೊಳ್ಳೋನು ಬದಲಾಗಿದ್ದ. ಅವರು ಟೇಪ್ ಇಂದ ತನ್ನ ಕಾಲಿಗೆ ಪಟ್ಟಿ ಮಾಡಿ ಎದ್ದು ನಿಂತರು ಮತ್ತೆ ನಡೆಯೋದನ್ನ ಶುರು ಮಾಡಿದ್ರು. 113 ಕಿಲೋಮೀಟರ್, 120, 140 ಮತ್ತೆ ಅವರ ರೇಸ್ ಫೈನಲಿ ಕಂಪ್ಲೀಟ್ ಮಾಡಿದ್ರು. ಗಾಗಿನ್ಸ್ ಹೇಳ್ತಾರೆ, ಯಾವಾಗ ರೇಸ್ ಮುಗಿತೋ ಆಗ ನಾನು ಚೇರ್ ಮೇಲೆ ಕೂತ್ಕೊಂಡು ಒಂದು ಹೊಸ ಜಗತ್ತನ್ನ ನೋಡಿದೆ. ನನಗೆ ಅರ್ಥ ಆಯ್ತು, ನನ್ನ ಮನಸ್ಸು ಎಷ್ಟಾದ್ರೂ ಭಯ ಪಡಿಸೋ ದೃಶ್ಯನೇ ತೋರಿಸ್ಲಿ, ನಾನು ಅದನ್ನ ಪಾರ್ ಮಾಡ್ಬೋದು. ಇದಾಗಿತ್ತು ದ 40% ರೂಲ್ ನ ಕಂಡು ಹಿಡಿದಿದ್ದು. ಯಾವಾಗ ನಿಮ್ಮ ಮೈಂಡ್ ಹೇಳುತ್ತೋ ನೀವು ಪೂರ್ತಿ ಸುಸ್ತಾಗಿದ್ದೀರಾ ಅಂತ, ಆಗ ನೀವು ನಿಮ್ಮ ಕ್ಷಮತೆಯ ಕೇವಲ 40% ಅಷ್ಟೇ ಬಳಸ್ತಿರ್ತೀರಾ. ಬಾಕಿ 60% ಈಗಲೂ ರಿಸರ್ವ್ ಟ್ಯಾಂಕ್ ಅಲ್ಲಿ ಇದೆ. ಸ್ಟಾಯಿಕ್ ಫಿಲಾಸಫರ್ ಮಾರ್ಕಸ್ ಆರೆಲಿಯಸ್ ಹೇಳ್ತಿದ್ರು, ಅಡಚಣೆಗಳೇ ರಸ್ತೆಗಳು. ದ ಆಬ್ಸ್ಟಿಕಲ್ ಇಸ್ ದ ವೇ. ಮತ್ತೆ ಇಲ್ಲಿ ಒಂದು ಆಳವಾಗಿರೋ ಮನೋವೈಜ್ಞಾನಿಕ ಸಿದ್ಧಾಂತ ಕೆಲಸ ಮಾಡುತ್ತೆ. ಅದನ್ನ ಪೇನ್ ಪ್ಯಾರಾಡಾಕ್ಸ್ ಕರೀತಾರೆ. ಸಿದ್ಧಾಂತ ಏನಂದ್ರೆ, ನೀವು ಎಷ್ಟು ನೋವಿಂದ ಓಡ್ತಿರೋ ಜೀವನ ನಿಮಗೆ ಅಷ್ಟೇ ಜಾಸ್ತಿ ಕಷ್ಟ ಕೊಡುತ್ತೆ. ಆದ್ರೆ ಏನಾದ್ರೂ ನೀವು ಸ್ವಇಚ್ಛೆಯಿಂದ ನೋವನ್ನ ಆಯ್ಕೆ ಮಾಡಿದ್ರೆ ಆಗ ಜೀವನದ ಕಷ್ಟಗಳು ನಿಮ್ಮನ್ನ ಮುಟ್ಟೋದಕ್ಕೂ ಆಗಲ್ಲ. ಯಾವಾಗ ನೀವು ನಿಮಗೆ ಅಯ್ಯೋ ಪಾಪ ಅಂತ ಹೇಳ್ತಿರೋ ಆಗ ನಿಮ್ಮ ಮಿರರ್ ನ್ಯೂರಾನ್ಸ್ ಅದನ್ನ ನಿಜ ಅಂತ ಒಪ್ಕೊಳ್ಳುತ್ತೆ. ನೀವು ನಿಮ್ಮ ಮೈಂಡ್ ನ ಹಿಪ್ನೋಟೈಸ್ ಮಾಡ್ತಿದ್ದೀರಾ ಫೇಲ್ ಆಗೋದಕ್ಕೆ. ಒಂದು ಟ್ರಿಕ್ ಹೇಳ್ತೀನಿ, ಎನಿಮಿ ವಿಜುವಲೈಸೇಷನ್. ನಿಮ್ಮ ಮೈಂಡ್ ಅಲ್ಲಿ ಒಬ್ಬ ಈ ರೀತಿ ವ್ಯಕ್ತಿನ ವಿಜುವಲೈಸ್ ಮಾಡಿ. ಯಾರು ನಿಮ್ಮನ್ನ ದ್ವೇಷಿಸ್ತಾನೋ ಅವನು ಇಷ್ಟಪಡ್ತಾನೆ ನೀವು ಫೇಲ್ ಆಗ್ಲಿ ಅಂತ. ಏನ್ ನೀವು ಅವನನ್ನ ಗೆಲ್ಲೋದಕ್ಕೆ ಬಿಡ್ತೀರಾ? ಸಾಕಷ್ಟು ಸರಿ ಪ್ರೀತಿಗಿಂತ ಹೆಚ್ಚು ಶಕ್ತಿ ದ್ವೇಷ ಅಥವಾ ಜಿದ್ದಲ್ಲಿ ಇರುತ್ತೆ. ಆ ಜಿದ್ದನ್ನ ಬಳಸಿ ನಿಮ್ಮ ಸಫಲತೆಯಿಂದ ಅವರನ್ನ ತಪ್ಪಾಗಿ ಪ್ರೂವ್ ಮಾಡಿ. ಓಶೋನ ಒಂದು ಮಾತಿದೆ, ನೋವನ್ನ ಆಯ್ಕೆ ಮಾಡಬೇಡಿ, ಆದ್ರೆ ಯಾವಾಗ ಅದು ಬರುತ್ತೋ ಆಗ ಅದನ್ನ ತಪ್ಕೊಳ್ಳಿ. ನೋವು ನಿಮ್ಮನ್ನ ಶುದ್ಧ ಮಾಡುತ್ತೆ. ಸ್ನೇಹಿತರೆ, ಮೀಡಿಯೋಕ್ರಿಟಿ ಯಾಕೆ ಇದೆ ಅಂದ್ರೆ ನಿಮ್ಮಲ್ಲಿ ಕ್ಷಮತೆ ಇಲ್ಲ ಅಂತ ಅಲ್ಲ. ಮೀಡಿಯೋಕ್ರಿಟಿ ನಿಮ್ಮಲ್ಲಿ ಯಾಕೆ ಇದೆ ಅಂದ್ರೆ ನೀವು ನೋವನ್ನ ನಿಮ್ಮ ಶತ್ರು ಅನ್ಕೊಳ್ತೀರಾ. ಜಿಮ್ಮಲ್ಲಿ ಮಸಲ್ ಯಾವಾಗ ಬೆಳೆಯುತ್ತೆ? ಯಾವಾಗ ನೀವು ಆ ಕೊನೆ ರೆಪ್ಸ್ ಮಾಡ್ತಿರೋ, ಯಾವಾಗ ಫೈಬರ್ ಮುರಿಯುತ್ತೋ, ಮೈಂಡ್ ಯಾವಾಗ ಶಾರ್ಪ್ ಆಗುತ್ತೆ, ಯಾವಾಗ ನೀವು ಆ ಬುಕ್ ನ ಓದ್ತಿರೋ, ಯಾವುದು ನಿಮ್ಗೆ ಅರ್ಥ ಆಗ್ತಿರಲ್ವೋ ಬಟ್ ಆದ್ರೂ ನೀವು ಓದ್ತಿರ್ತೀರಾ. ನ್ಯೂರೋಸೈನ್ಸ್ ಅಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ವಿನ್ನರ್ ಎಫೆಕ್ಟ್. ಯಾವಾಗ ನೀವು ಒಂದು ಕಷ್ಟವಾದ ಕೆಲಸನ ಪೂರ್ತಿ ಮಾಡ್ತಿರೋ ಅದು ಬದಲಿಗೆ ಎಷ್ಟೇ ಚಿಕ್ಕದಾದ್ರೂ ಸರಿನೇ, ನಿಮ್ಮ ಮೈಂಡ್ ಅಲ್ಲಿ ಟೆಸ್ಟೋಸ್ಟೆರೋನ್ ಮತ್ತೆ ಡೋಪಮಿನ್ ನ ಒಂದು ಈ ರೀತಿ ಕಾಕ್ಟೇಲ್ ರಿಲೀಸ್ ಆಗುತ್ತೆ. ಅದು ನಿಮ್ಮ ಬ್ರೈನ್ ನ ರೀವೈರ್ ಮಾಡೋದು. ಗೆಲ್ಲೋದು ಒಂದು ಅಭ್ಯಾಸ ಇದೆ, ಮತ್ತೆ ಸೋಲೋದು ಅದು ಕೂಡ ಒಂದು ಅಭ್ಯಾಸ ಇದೆ. ಯಾವಾಗ ನೀವು ಬೆಳಿಗ್ಗೆ ಅಲಾರಾಮ್ ಬಂದ್ ಮಾಡಿ ವಾಪಸ್ ಮಲಗ್ತಿರೋ ಆಗ ನೀವು ನಿಮ್ಮ ಮೈಂಡ್ ಗೆ ಸೋಲೋದಕ್ಕೆ ಟ್ರೈನಿಂಗ್ ಕೊಡ್ತಿದ್ದೀರಾ. ಈಗ ಪ್ರಶ್ನೆ ಏನಂದ್ರೆ, ನೀವು ಚಕ್ರವ್ಯೂಹದಿಂದ ಹೇಗೆ ಹೊರಗೆ ಬರ್ತೀರಾ? ನಿಮಗನ್ಸುತ್ತೆ ನಿಮಗೆ ಮೋಟಿವೇಶನ್ ಅವಶ್ಯಕತೆ ಇದೆ ಅಂತ. ಗಾಗಿನ್ಸ್ ಹೇಳ್ತಾರೆ, ಮೋಟಿವೇಶನ್ ಪೆಟ್ರೋಲ್ ತರ ಇದೆ, ಅದು ಉರಿದು ಮುಗ್ದೋಗುತ್ತೆ. ನೀವು ಇಂಜಿನ್ ನ ಬದಲಿಸಬೇಕಾಗುತ್ತೆ. ನೀವು ನಿಮ್ಮ ಐಡೆಂಟಿಟಿ ಬದಲಿಸಬೇಕಾಗತ್ತೆ. ಜನ ಕಾಯ್ತಿದ್ದಾರೆ, ಒಂದಿನ ಅವರ ಮನೆ ಮುಂದೆ ಗಿಫ್ಟ್ ಬರುತ್ತೆ, ಯಾವ್ದಾದ್ರು ಮ್ಯಾಜಿಕ್ ಇರ್ಬೋದು, ಮತ್ತೆ ಇದರಿಂದ ಅವರ ಮೈಂಡ್ ಸೆಟ್ ಬದಲಾಗುತ್ತೆ ಅಂತ. ಕಹಿ ಸತ್ಯ ಏನಂದ್ರೆ ಈ ರೀತಿ ಯಾವತ್ತೂ ಆಗೋದಿಲ್ಲ. ನೀವು ಸಂಘರ್ಷ ಮಾಡ್ಬೇಕಾಗತ್ತೆ, ನೀವು ವಿಜುವಲೈಸ್ ಮಾಡ್ಬೇಕಾಗತ್ತೆ. ಕನಸುಗಳನ್ನಲ್ಲ, ಬದಲಿಗೆ ಆ ಕಷ್ಟನ
ಯಾವುದು ರಸ್ತೆಯಲ್ಲಿ ಬರುತ್ತೋ. ಸ್ಟ್ಯಾನ್ಫೋರ್ಡ್ ಅಲ್ಲಿ ಬಿಹೇವಿಯರಲ್ ಸೈಂಟಿಸ್ಟ್ ಆಗಿರೋ BJ ಫಾಗ್ ಹೇಳ್ತಾರೆ, ಬದಲಾವಣೆ ದೊಡ್ಡ ನಿರ್ಧಾರಗಳಿಂದಲ್ಲ, ಅದು ಸೂಕ್ಷ್ಮ ಅಭ್ಯಾಸಗಳು, ಟೈನಿ ಹ್ಯಾಬಿಟ್ಸ್ ಇಂದ ಬರುತ್ತೆ. ಆದ್ರೆ ಗಾಗಿನ್ಸ್ ರೀತಿ ಸ್ವಲ್ಪ ಬೇರೆ ಇದೆ. ಅವ್ರು ಹೇಳ್ತಾರೆ, ನಿಮ್ಮ ಮೈಂಡ್ ನ ಟಫ್ ಆಗಿ ಬೆಳೆಸಿ, ಪ್ರತಿದಿನ ಯಾವ್ದಾದ್ರು ಈ ರೀತಿ ಒಂದು ಕೆಲಸ ಮಾಡಿ, ಅದು ನಿಮ್ಗೆ ಮಾಡೋದು ಇಷ್ಟ ಇಲ್ದೇ ಇರೋದು. ಏನ್ ನಿಮ್ಗೆ ತಣ್ಣೀರಿಂದ ಸ್ನಾನ ಮಾಡೋದಕ್ಕೆ ಇಷ್ಟ ಇಲ್ವಾ? ಆಗ ದಿನ ಸ್ನಾನ ಮಾಡಿ. ಏನ್ ನಿಮಗೆ ಬುಕ್ಸ್ ರೀಡ್ ಮಾಡೋದು ಇಷ್ಟ ಇಲ್ವಾ? ಆಗ ದಿನ 10 ಪೇಜ್ ಓದಿ. ಯಾಕಂದ್ರೆ ನೀವು ನಿಮ್ಮ ಫ್ರಾಗ್ ಬ್ರೈನ್ ಹೇಳೋದಕ್ಕೆ ಮಾಲೀಕ ಯಾರು ಅಂತ. ಏನ್ ನಿಮ್ಗೆ ಗೊತ್ತಾ, ನಾಸಾ ಯಾವಾಗ ತನ್ನ ಗಗನಯಾತ್ರಿಗಳನ್ನ ಸೆಲೆಕ್ಟ್ ಮಾಡುತ್ತೋ ಆಗ ಅದು ಅವರ ಸಫಲತೆಗಳನ್ನ ಎಣಿಸೋದಿಲ್ಲ, ಅದು ಇದನ್ನ ನೋಡುತ್ತೆ, ಅವರು ತಮ್ಮ ಅಸಫಲತೆಗಳಿಂದ ಹೇಗೆ ಎದ್ದು ಬಂದ್ರು. ಅವರು ಗ್ರಿಟ್ ಅಂದ್ರೆ ದೃಢತೆ ಹುಡುಕ್ತಾರೆ, ಟ್ಯಾಲೆಂಟ್ ಅಲ್ಲ. ಈಗ ನಾನು ಇಷ್ಟಪಡ್ತೀನಿ ನೀವು ನನ್ನ ಮಾತನ್ನ ತುಂಬಾ ಗಮನ ಇಟ್ಟು ಕೇಳಿ. ಈ ವಿಡಿಯೋ ಮುಗಿತಿದೆ, ಆದ್ರೆ ನಿಮ್ಮ ಹೋರಾಟ ಈಗ ಶುರುವಾಗುತ್ತೆ. ಡೇವಿಡ್ ಗಾಗಿನ್ಸ್ ಯಾವಾಗ 300 ಪೌಂಡ್ಸ್ ಇದ್ರು ಆಗ ಅವರು ಪ್ರತಿ ರಾತ್ರಿ ಕನ್ನಡಿ ಮುಂದೆ ನಿಂತು ತಮಗೆ ತಾನೇ ಬೈತಿದ್ರು. ಅವರು ಇದನ್ನ ಅಕೌಂಟಬಿಲಿಟಿ ಮಿರರ್ ಕರೀತಿದ್ರು. ಅವರು ತಮಗೆ ಸುಳ್ಳನ್ನ ಹೇಳ್ತಿರಲಿಲ್ಲ, ನಾನು ಹೆಲ್ತಿ ಇದ್ದೀನಿ, ಫಿಟ್ ಇದ್ದೀನಿ ಅಂತ. ಬದಲಿಗೆ ಅವರು ಇದನ್ನ ಹೇಳ್ತಿದ್ರು, ನೀನು ದಪ್ಪಕ್ಕಿದ್ಯಾ, ನೀನು ಸೋಂಬೇರಿ ಇದ್ಯಾ, ಮತ್ತೆ ನೀನು ನಿನ್ನ ಜೀವನ ಬರ್ಬಾದ್ ಮಾಡ್ತಿದ್ಯಾ. ನೀವು ಇವತ್ತು ರಾತ್ರಿ ಇದೇ ಮಾಡ್ಬೇಕು. ನಿಮಗೆ ನೀವು ಸಿಹಿ ಆಗಿರೋ ಕಂಫರ್ಟ್ ಮಾತುಗಳನ್ನ ಮಾತಾಡೋದು ನಿಲ್ಲಿಸಿ. ಸೆಲ್ಫ್ ಲೋ ಹೆಸರಲ್ಲಿ ನಿಮ್ಗೆ ನೀವು ಮೋಸ ಮಾಡೋದು ನಿಲ್ಲಿಸಿ. ನಿಜವಾದ ಸೆಲ್ಫ್ ಲವ್ ಏನಂದ್ರೆ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ಬೇಕಂದ್ರೆ ನಿಮ್ಮನ್ನ ನೀವು ಆವರೇಜ್ ಆಗಿ ಕೊಳೆಯೋದಕ್ಕೆ ಬಿಡಬಾರ್ದು. ಇಲ್ಲಿ 3 ಸ್ಟೆಪ್ಸ್ ಇದೆ, ಅದನ್ನ ನೀವು ಇವತ್ತಿಂದ ಫಾಲೋ ಮಾಡ್ಬೇಕಿರೋದು. ನಂಬರ್ 1, ದ ಹೆಲ್ ಯೆಸ್ ಆರ್ ನೋ ರೂಲ್. ಏನಾದ್ರೂ ಒಂದು ಗುರಿ ನಿಮ್ಗೆ ಹೆದರಿಸ್ತಿಲ್ಲ, ಏನಾದ್ರೂ ಅದನ್ನ ಯೋಚಿಸಿ ನಿಮ್ಗೆ ಮೈ ಜುಮ್ಮಂತಿಲ್ಲ ಅಂದ್ರೆ ಆಗ ಅದು ತುಂಬಾ ಚಿಕ್ಕದು. ಸೇಫ್ ಆಗಿ ಆಡೋದು ಬಂದ್ ಮಾಡಿ. ನಂಬರ್ 2, ದ 40% ಪುಷ್. ಯಾವಾಗ ನೀವು ನಾಳೆ ಕೆಲಸ ಮಾಡ್ತಾ ಸುಸ್ತಾಗ್ತಿರೋ, ಯಾವಾಗ ಮನಸ್ಸು ಜಾಸ್ತಿ ಆಯ್ತು ಸಾಕು ಅಂತ ಹೇಳುತ್ತೋ ಆಗ ನೆನಪಿಡಿ, ಇದು ಬರೀ 40% ಇದೆ. 5 ನಿಮಿಷ ಇನ್ನೂ ಮಾಡಿ, ಇನ್ನೊಂದು ಪೇಜ್ ನ ಓದಿ. ಅದೇ ಒಂದು ಪೇಜ್ ನಿಮ್ಮನ್ನ ಗುಂಪಿಂದ ಬೇರೆ ಮಾಡುತ್ತೆ. ನಂಬರ್ 3, ಕಿಲ್ ದ ವಿಕ್ಟಿಮ್. ನನ್ನ ಜೊತೆ ಕೆಟ್ಟದಾಯ್ತು, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ, ಈ ಕಥೆಗಳನ್ನ ಕಸದಲ್ಲಿ ಹಾಕಿ. ನಿಮ್ಮ ಸಮಸ್ಯೆಗಳು ನಿಮ್ಮದೇ, ಮತ್ತೆ ಅದಕ್ಕೆ ಪರಿಹಾರನೂ ನಿಮ್ಮ ಹತ್ರನೇ ಇದೆ. 1960ರಲ್ಲಿ ಸೈಂಟಿಸ್ಟ್ ಜಾನ್ ಕೆಲ್ಲರ್ ಒಂದು ಭಯಂಕರ ಪ್ರಯೋಗ ಮಾಡ್ದ, ಯೂನಿವರ್ಸ್ 25. ಅವರು ಇಲಿಗಳಿಗೆ ಒಂದು ಸ್ವರ್ಗ ಮಾಡ್ದ. ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ನೀರು, ಯಾವುದೇ ಬೆಕ್ಕಿಲ್ಲ, ಯಾವುದೇ ಕಾಯಿಲೆ ಇಲ್ಲ, ಎಲ್ಲ ಪರ್ಫೆಕ್ಟ್ ಆಗಿತ್ತು. ನೀವು ಯೋಚಿಸ್ತಿರ್ಬೋದು ಆ ಇಲಿಗಳು ತುಂಬಾ ಖುಷಿಲಿ ಇರ್ಬೋದು ಅಂತ. ಇಲ್ಲ, ಕೆಲವೇ ಸಮಯದಲ್ಲಿ ಆ ಇಲಿಗಳು ಸೋಂಬೇರಿಗಳಾಗೋದ್ರು. ಅವರು ತಮ್ಮವ್ರ ಜೊತೆ ಕಿತ್ತಾಡೋದಕ್ಕೆ ಶುರು ಮಾಡಿದ್ರು. ಮರಿ ಹಾಕಿದ ಅಮ್ಮ ತನ್ನ ಮಕ್ಕಳನ್ನ ಬಿಡ್ತು, ಮತ್ತೆ ಕೊನೆಯಲ್ಲಿ ಅವರೆಲ್ಲ ಸತ್ತೋದ್ರು. ಕಂಫರ್ಟ್ ಅವರನ್ನ ತಿಂದು ಬಿಡ್ತು. ಸೈನ್ಸ್ ಸಾಬೀತ್ ಮಾಡಿದೆ, ಯಾವುದೇ ಸಂಘರ್ಷ ಇಲ್ಲದೆ ಈ ಸಮಾಜ ಮತ್ತೆ ನಮ್ಮ ಮೈಂಡ್ ಎರಡು ಕೊಳೆತು ಹೋಗುತ್ತೆ. ಮತ್ತೆ ಇವತ್ತು ನೀವು ಅದೇ ಯೂನಿವರ್ಸ್ 26 ಅಲ್ಲಿ ಬದುಕ್ತಿದ್ದೀರಾ. ನಿಮ್ಮ ಸೋಫಾ, ನಿಮ್ಮ ನೆಟ್ಫ್ಲಿಕ್ಸ್, ನಿಮ್ಮ ಝೊಮ್ಯಾಟೊ ಮತ್ತೆ ನಿಮ್ಮ ಸೌಕರ್ಯಗಳು ಮೆಲ್ಲೆಗೆ ನಿಮ್ಮ ಮೈಂಡ್ ನ ಕೊಲ್ತಿದೆ. ನಾರ್ಮಲ್ ಆಗಿ ಇದ್ದು ನೀವು ಯಾವತ್ತೂ ಖುಷಿಯಾಗಿ ಇರೋದಕ್ಕೆ ಆಗಲ್ಲ. ಯಾಕಂದ್ರೆ ಮನುಷ್ಯನ ಆತ್ಮ ವಿಸ್ತಾರ ಕೇಳುತ್ತೆ, ಆರಾಮ್ ನಿಮ್ಮನ್ನ ಸಾವಿನ ಕಡೆ ಕರ್ಕೊಂಡು ಹೋಗುತ್ತೆ. ಸಂಘರ್ಷ ನಿಮಗೆ ಜೀವನ ಕೊಡುತ್ತೆ. ನೆನಪಿಡು, ಒಂದಿನ ಇದೆಲ್ಲ ಮುಗ್ದೋಗುತ್ತೆ. ಯಾವಾಗ ನೀನು ನಿನ್ನ ಕೊನೆ ಮಂಚದ ಮೇಲೆ ಇರ್ತೀಯೋ ಆಗ ನಿನ್ನ ಮುಂದೆ 2 ವ್ಯಕ್ತಿಗಳು ನಿಂತಿರ್ತಾರೆ. ಒಂದು ಅದು ನೀವು ಈಗ ಆಗಿರೋದು, ಮತ್ತೆ ಬೇರೆದು ಅದು ಯಾವುದು ನೀವು ಆಗಬಹುದಾಗಿತ್ತು. ಏನಾದ್ರೂ 2 ಅಪರಿಚಿತ ಮಧ್ಯ ಒಂದು ತುಂಬಾ ದೊಡ್ಡ ಅಂತರ ಇದ್ರೆ ಆಗ ಅದಾಗಿರುತ್ತೆ ನಿಜವಾದ ನರಕ. ಆದ್ರೆ ಆ ಇಬ್ಬರು ಒಂದೇ ತರ ಕಾಣಿದ್ರೆ, ಏನಾದ್ರೂ ನೀವು ನಿಮ್ಮ ಪೂರ್ತಿ ಕ್ಷಮತೆನ ಹಿಂಡಿದ್ರೆ ಆಗ ಅದಾಗುತ್ತೆ ಸ್ವರ್ಗ. ಆಕೆ ನಿಮ್ದು. ಈ ವಿಡಿಯೋನ ಈಗಲೇ ಲೈಕ್ ಮಾಡಬೇಡಿ, ಸಬ್ಸ್ಕ್ರೈಬ್ ಕೂಡ ಮಾಡಬೇಡಿ. ಏನಾದ್ರೂ ನೀವು ಸೀರಿಯಸ್ ಆಗಿ ಇಲ್ಲ ಅಂದ್ರೆ, ಆದ್ರೆ ಏನಾದ್ರೂ ನಿಮ್ಮ ಒಳಗೆ ಆ ಬೆಂಕಿ ಇದ್ರೆ, ಏನಾದ್ರೂ ನೀವು ಆ ಮೀಡಿಯೋಕ್ರಿಟಿಯ ವೈರಸ್ ನ ಹೊಡೆಯೋದಕ್ಕೆ ತಯಾರಿದ್ರೆ ಆಗ ಕಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ನಿಮ್ಮ ಉಪಸ್ಥಿತಿ ಹೇಳಿ ಸಾಕು. ಕೇವಲ ನಿಮ್ಮ ಸಿಟಿ ಅಥವಾ ಸ್ಟೇಟ್ ಬರೀರಿ ಎಲ್ಲಿಂದ ನೀವು ಈ ವಿಡಿಯೋ ನೋಡ್ತಿದ್ರು. ನೋಡೋಣ ನಮ್ಮ ರಾಜ್ಯದ ಯಾವ ಸಿಟಿಯ ಊರಲ್ಲಿ 1% ಜನ ತಮ್ಮ ಲೈಫ್ ಚೇಂಜ್ ಮಾಡೋದಕ್ಕೆ ರೆಡಿ ಇದ್ದಾರೆ. ನಿಮ್ಮ ಗುರುತನ ಬಿಟ್ಟು ಹೋಗಿ, ಯಾಕಂದ್ರೆ ಆವರೇಜ್ ಜನ ಕಮೆಂಟ್ ಮಾಡಲ್ಲ, ಅವರು ಕೇವಲ ಸ್ಕ್ರೋಲ್ ಮಾಡ್ತಾರ ಅಷ್ಟೇ. ಐ ಹೋಪ್ ಈ ವಿಡಿಯೋಯಿಂದ ನಿಮಗೆ ತುಂಬಾ ಕಲಿಯೋದಕ್ಕೆ ಸಿಕ್ಕಿದೆ. ಹಾಗಿದ್ರೆ ಇದನ್ನ ಒಬ್ಬ ವ್ಯಕ್ತಿ ಜೊತೆ ಶೇರ್ ಖಂಡಿತ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.